ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋವನ್ನು ವೀಕ್ಷಿಸಿದ ನಂತರ ನೀವು ಪ್ರತಿರೋಧಕ ಸರಣಿ ಸಮಾನಾಂತರ ಸಂಯೋಜನೆಗಳ ಗುಣಲಕ್ಷಣಗಳನ್ನು ಪರಿಶೀಲಿಸಲು ಸಾಧ್ಯವಾಗುತ್ತದೆ. ಉದ್ದೇಶ: ಈ ವಿಡಿಯೋದ ಕೊನೆಯಲ್ಲಿ ನೀವು ತಿಳಿದುಕೊಳ್ಳುವುದು ಸರಣಿ ಸಮಾನಾಂತರ ಸಂರಚನೆಯಲ್ಲಿ ಪ್ರತಿರೋಧಕಗಳನ್ನು ಸಂಪರ್ಕಿಸುವುದು, ಪ್ರತಿರೋಧಕ ಸರಣಿ ಸಮಾನಾಂತರ ಸಂಯೋಜನೆಗಳ ಗುಣಲಕ್ಷಣಗಳನ್ನು ಪರಿಶೀಲಿಸುವುದು. ಸರಣಿ ಮತ್ತು ಸಮಾನಾಂತರ ಸರ್ಕ್ಯೂಟ್ಗಳ ಮೂಲ ಗುಣಲಕ್ಷಣಗಳನ್ನು ಪ್ರತ್ಯೇಕವಾಗಿ ಚರ್ಚಿಸೋಣ. ಸರಣಿ ಸರ್ಕ್ಯೂಟ್ ಎಂದರೆ ಘಟಕಗಳನ್ನು ಒಂದರ ನಂತರ ಒಂದರಂತೆ ಜೋಡಿಸಲಾಗುತ್ತದೆ. ಇದು ಪ್ರಸ್ತುತ ಹರಿವಿಗೆ ಒಂದೇ ಮಾರ್ಗವನ್ನು ಮಾಡುತ್ತದೆ. ಆದ್ದರಿಂದ ಸರಣಿ ಸರ್ಕ್ಯೂಟ್ನಲ್ಲಿ ಸರ್ಕ್ಯೂಟ್ನಾದ್ಯಂತ ಪ್ರವಾಹವು ಒಂದೇ ಆಗಿರುತ್ತದೆ, ಆದರೆ ಘಟಕಗಳ ಮೇಲಿನ ವೋಲ್ಟೇಜ್ ಒಂದೇ ಆಗಿರುವುದಿಲ್ಲ. ಘಟಕಗಳ ಪ್ರತಿರೋಧ ಮೌಲ್ಯದೊಂದಿಗೆ ವೋಲ್ಟೇಜ್ ಬದಲಾಗುತ್ತದೆ. ಹೆಚ್ಚಿನ ಪ್ರತಿರೋಧವು ಹೆಚ್ಚಿನ ವೋಲ್ಟೇಜ್ ಡ್ರಾಪ್ ಅನ್ನು ಉಂಟುಮಾಡುತ್ತದೆ. ಅಂದರೆ ಸರಣಿ ಸರ್ಕ್ಯೂಟ್ಗಳಲ್ಲಿ ಸರಣಿ ಘಟಕಗಳಲ್ಲಿ ಪ್ರಸ್ತುತವು ಒಂದೇ ಆಗಿರುತ್ತದೆ ಮತ್ತು ಘಟಕಗಳಲ್ಲಿನ ಎಲ್ಲಾ ವೋಲ್ಟೇಜ್ ಡ್ರಾಪ್ಗಳ ಮೊತ್ತವು ಇನ್ಪುಟ್ ವೋಲ್ಟೇಜ್ಗೆ ಸಮನಾಗಿರಬೇಕು. ಸಮಾನಾಂತರ ಸರ್ಕ್ಯೂಟ್ ಎಂದರೆ ಎಲ್ಲಾ ಘಟಕಗಳನ್ನು ಪರಸ್ಪರ ಸಮಾನಾಂತರವಾಗಿ ಸಂಪರ್ಕಿಸಲಾಗಿದೆ. ಆದ್ದರಿಂದ ಒಂದು ಸಮಾನಾಂತರ ಸರ್ಕ್ಯೂಟ್ನಲ್ಲಿ ಪ್ರತಿ ಶಾಖೆಯ ಮೂಲಕ ಪ್ರವಾಹವು ಒಂದೇ ಆಗಿರುವುದಿಲ್ಲ ಮತ್ತು ಘಟಕಗಳ ಅನುಗುಣವಾಗಿ ಪ್ರತಿರೋಧ ಮೌಲ್ಯದೊಂದಿಗೆ ಬದಲಾಗುತ್ತದೆ. ಕಡಿಮೆ ಪ್ರತಿರೋಧ ಹೆಚ್ಚು ಪ್ರಸ್ತುತವನ್ನು ನೀಡುತ್ತದೆ ಮತ್ತು ಹೆಚ್ಚಿನ ಪ್ರತಿರೋಧವು ಕಡಿಮೆ ಪ್ರವಾಹವನ್ನು ಉಂಟುಮಾಡುತ್ತದೆ. ಅಂದರೆ ಸಮಾನಾಂತರ ಸರ್ಕ್ಯೂಟ್ಗಳಲ್ಲಿ ಎಲ್ಲಾ ಘಟಕಗಳಿಗೆ ವೋಲ್ಟೇಜ್ ಡ್ರಾಪ್ ಒಂದೇ ಆಗಿರುತ್ತದೆ ಮತ್ತು ಪ್ರತಿ ಶಾಖೆಯ ಮೂಲಕ ಹರಿಯುವ ಎಲ್ಲಾ ಪ್ರವಾಹದ ಮೊತ್ತವು ಸರ್ಕ್ಯೂಟ್ ಪ್ರವಾಹಕ್ಕೆ ಸಮಾನವಾಗಿರುತ್ತದೆ. ಇದನ್ನ ಪ್ರಾಯೋಗಿಕವಾಗಿ ಚರ್ಚಿಸೋಣ. R1, R2, R3 ಮತ್ತು R4 ನ ಪ್ರತಿರೋಧಕ ಮೌಲ್ಯಗಳು ಕ್ರಮವಾಗಿ 50 ಓಮ್ಸ್ಗಳು, 100 ಓಮ್ಸ್ಗಳು, 150 ಓಮ್ಸ್ಗಳು ಮತ್ತು 200 ಓಮ್ಗಳಾಗಿರಲಿ. R1 ಮತ್ತು R2 ಸರಣಿ ಪ್ರತಿರೋಧಕಗಳೊಂದಿಗೆ ಪರಸ್ಪರ ಸಮಾನಾಂತರವಾಗಿ ಮತ್ತು ಸರಣಿಯಲ್ಲಿ R3, R4 ನಿರೋಧಕಗಳ ಮತ್ತೊಂದು ಸೆಟ್ ಅನ್ನು ಸಂಪರ್ಕಿಸಿ. ಎರಡು ಪ್ರತಿರೋಧಕಗಳನ್ನು R1 ಮತ್ತು R2 ಅನ್ನು ಪರಸ್ಪರ ಸರಣಿಯಲ್ಲಿ ಸಂಪರ್ಕಿಸಿ. ಎರಡು ಚಲಿಸುವ ಆಮೀಟರ್ A1, A2 ಅನ್ನು ಸಂಪರ್ಕಿಸಿ. ಪ್ರತಿಯೊಂದು 0 ದಿಂದ 200 ಮಿಲಿಯಾಂಪ್ಗಳ ಸರಣಿಯಲ್ಲಿ ಕ್ರಮವಾಗಿ R3 ಮತ್ತು R4 ಪ್ರತಿರೋಧಕಗಳೊಂದಿಗೆ. ಆಮೀಟರ್ A ಅನ್ನು R1 ಮತ್ತು R2 ನೊಂದಿಗೆ ಸಂಪರ್ಕಿಸಿ. ವೋಲ್ಟ್ ಮೀಟರ್ V1 ಅನ್ನು V2 ಅನ್ನ R1, R2ಗೆ ಕನೆಕ್ಟ್ ಮಾಡಿ. ಚಲಿಸುವ ಕಾಯಿಲ್ ವೋಲ್ಟ್ ಮೀಟರ್ V3 ಅನ್ನು ಸಂಪರ್ಕಿಸಿ. R3 ಮತ್ತು R4 ಅಡ್ಡಲಾಗಿ 0 ದಿಂದ 50 ವೋಲ್ಟ್ಗಳು. ಸರ್ಕ್ಯೂಟ್ಗೆ ಇನ್ಪುಟ್ನಲ್ಲಿ ವೇರಿಯೇಬಲ್ DC ಮೂಲವನ್ನು ಸಂಪರ್ಕಿಸಿ. 10 ವೋಲ್ಟ್, 15 ವೋಲ್ಟ್, 20, 25, 30 ವೋಲ್ಟ್ನಂತಹ ವಿಭಿನ್ನ ವೋಲ್ಟೇಜ್ ಮಟ್ಟವನ್ನು ಹೊಂದಿಸಿ ಮತ್ತು ಆಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ರೀಡಿಂಗ್ಗಳನ್ನು ಅಳೆಯಿರಿ. ನೀಡಿರುವ ಕೋಷ್ಟಕದ ಅನುಸರಣೆಯನ್ನು ಖಾತ್ರಿಪಡಿಸಿಕೊಳ್ಳಿ. ಆಮ್ಮೀಟರ್ A1 ಮತ್ತು A2 ನಿಂದ ಪ್ರವಾಹ ಮೊತ್ತವು Aಗೆ ಸಮನಾಗಿರುತ್ತದೆ ಮತ್ತು V1, V2 ಮತ್ತು V3 ಮೊತ್ತವು DC ಮೂಲದಲ್ಲಿ ಹೊಂದಿಸಲಾದ ಇನ್ಪುಟ್ ವೋಲ್ಟೇಜ್ಗೆ ಸಮನಾಗಿರುತ್ತದೆ ಎಂದು ಪರಿಶೀಲಿಸಿ. ಈ ಉದಾಹರಣೆಯು ಹೆಚ್ಚು ಕಡಿಮೆ ಹಿಂದಿನ ಉದಾಹರಣೆಯಂತೆಯೇ ಇದೆ. ಆದ್ದರಿಂದ ಹೊಸದಾಗಿ ವಿವರಗಳನ್ನು ಬದಲಾಯಿಸಬೇಕಾಗಿದೆ. ಪರಸ್ಪರ ಸರಣಿಯಲ್ಲಿ ಎರಡು ಸಮಾನಾಂತರ ಸರ್ಕ್ಯೂಟ್ಗಳನ್ನು ಹೇಳಬಹುದು. ನಾವು ಈಗ ಸರ್ಕ್ಯೂಟ್ಗಳೊಂದಿಗೆ ಚರ್ಚಿಸೋಣ. 5 ಸಂಖ್ಯೆಯ ರೆಸಿಸ್ಟರ್ಗಳನ್ನು ತೆಗೆದುಕೊಳ್ಳಿ. R1, R2, R3, R4 ಮತ್ತು R5. ಎಲ್ಲಾ ರೆಸಿಸ್ಟರ್ಗಳ ಮೌಲ್ಯವು 100 ಓಮ್ಸ್ಗಳು ಆಗಿರಲಿ. ಪ್ರತಿ ರೆಸಿಸ್ಟರ್ನೊಂದಿಗೆ ಸರಣಿಯಲ್ಲಿ 0 ದಿಂದ 100 ಮಿಲಿ ಆಂಪಿಯರ್ಗಳವರೆಗಿನ ಚಲಿಸುವ ಕಾಯಿಲ್ ಆಮ್ಮೀಟರ್ಗಳನ್ನು ಸಂಪರ್ಕಿಸಿ. A1, A2, A3, A4 ಮತ್ತು A5 ಸರಣಿಗಳನ್ನು ಕ್ರಮವಾಗಿ ಪ್ರತಿರೋಧಕಗಳಾದ R1, R2, R3 ಮತ್ತು R4 ನೊಂದಿಗೆ ಸಂಪರ್ಕಿಸುವಂತೆ ಮಾಡಿ. R1, R2, R3 ಪ್ರತಿರೋಧಕಗಳನ್ನು ಪರಸ್ಪರ ಸಮಾನಾಂತರವಾಗಿ ಸಂಪರ್ಕಿಸಿ. R4, R5 ಪ್ರತಿರೋಧಕಗಳನ್ನು ಪರಸ್ಪರ ಸಮಾನಾಂತರವಾಗಿ ಸಂಪರ್ಕಿಸಿ. ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಈ ಎರಡು ಸರ್ಕ್ಯೂಟ್ಗಳನ್ನು ಸೀರೀಸ್ನಲ್ಲಿ ಸಂಪರ್ಕಿಸಿ. 12 ವೋಲ್ಟ್ ಬ್ಯಾಟರಿ ಸ್ವಿಚ್ ಎಸ್ ಮತ್ತು 0 ದಿಂದ 500 ಮಿಲಿ ಆಂಪ್ಗಳವರೆಗಿನ ಸಾಮಾನ್ಯ ಆಮ್ಮೀಟರ್ A ಅನ್ನು ಸರ್ಕ್ಯೂಟ್ಗೆ ಸಂಪರ್ಕಿಸಿ. ಸ್ವಿಚ್ ಎಸ್ ಅನ್ನು ಮುಚ್ಚುವ ಮೂಲಕ ಸರ್ಕ್ಯೂಟ್ ಅನ್ನು ಶಕ್ತಿಯುತಗೊಳಿಸಿ. ಕೋಷ್ಟಕದಲ್ಲಿ ಮೀಟರ್ ರೀಡಿಂಗ್ಗಳನ್ನು ಗಮನಿಸಿ. A1, A2, A3 ವಿದ್ಯುತ್ ಪ್ರವಾಹಗಳ ಮೊತ್ತವು A4, A5 ನಲ್ಲಿ ಪ್ರವಾಹಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂದು ನೀವು ಗಮನಿಸಬಹುದು. ಎರಡೂ ಸರ್ಕ್ಯೂಟ್ಗಳ ಒಟ್ಟು ಪ್ರತಿರೋಧವು ಒಂದೇ ಆಗಿಲ್ಲ. ಸರ್ಕ್ಯೂಟ್ನಲ್ಲಿ ಯಾವುದೇ ಜಂಕ್ಷನ್ನಲ್ಲಿ ಒಳಬರುವ ಪ್ರವಾಹದ ಮೊತ್ತವು ಹೊರಗೆ ಹೋಗುವ ಪ್ರವಾಹಗಳ ಒಟ್ಟು ಮೊತ್ತಕ್ಕೆ ಸಮಾನವಾಗಿರುತ್ತದೆ ಎಂದು ಇದು ತೋರಿಸುತ್ತದೆ. ಈಗ ಸ್ವಿಚಸ್ ಅನ್ನು ತೆರೆಯಿರಿ. 0 ದಿಂದ 20 ವೋಲ್ಟ್ವರೆಗಿನ ಎರಡು ಚಲಿಸುವ ಕಾಯಿಲ್ ವೋಲ್ಟ್ ಮೀಟರ್ಗಳನ್ನು ತೆಗೆದುಕೊಳ್ಳಿ. V1 ಮತ್ತು V2. ಸರ್ಕ್ಯೂಟ್ಗಳಲ್ಲಿ ತೋರಿಸಿರುವಂತೆ R1, R2 ಮತ್ತು R3 ಪ್ರತಿರೋಧಕಗಳಿಗೆ ಸಮಾನಾಂತರವಾಗಿ ವೋಲ್ಟ್ ಮೀಟರ್ V1 ಅನ್ನು ಸಂಪರ್ಕಿಸಿ. ಸರ್ಕ್ಯೂಟ್ನಲ್ಲಿ ತೋರಿಸಿರುವಂತೆ R4 ಮತ್ತು R5 ಪ್ರತಿರೋಧಕಗಳಿಗೆ ಸಮಾನಾಂತರವಾಗಿ ವೋಲ್ಟ್ ಮೀಟರ್ V2 ಅನ್ನು ಸಂಪರ್ಕಿಸಿ.
ಸ್ವಿಚಸ್ ಅನ್ನು ಮುಚ್ಚುವ ಮೂಲಕ ಸರ್ಕ್ಯೂಟ್ ಅನ್ನು ಶಕ್ತಿಯುತಗೊಳಿಸಿ ಕೋಷ್ಟಕದಲ್ಲಿ ವೋಲ್ಟ್ ಮೀಟರ್ ರೀಡಿಂಗ್ಗಳನ್ನು ಗಮನಿಸಿ. V1 ಮತ್ತು V2 ವೋಲ್ಟ್ ಮೀಟರ್ಗಳ ಮೊತ್ತವು ಇನ್ಪುಟ್ ಬ್ಯಾಟರಿ ವೋಲ್ಟೇಜ್ಗೆ ಸಮಾನವಾಗಿರುತ್ತದೆ ಎಂದು ನೀವು ಗಮನಿಸಬಹುದು. ಸ್ವಿಚ್ ಎಸ್ ತೆರೆಯಿರಿ. ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಅದೇ ಸರ್ಕ್ಯೂಟ್ಗೆ ರೆಸಿಸ್ಟರ್ R6 ಅನ್ನು 100 ಓಮ್ಸ್ ಸರಣಿಯೊಂದಿಗೆ ಸಂಪೂರ್ಣ ಸರ್ಕ್ಯೂಟ್ನೊಂದಿಗೆ ಸಂಪರ್ಕಿಸಿ. ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ವೋಲ್ಟ್ ಮೀಟರ್ V2 ಅನ್ನು R4, R5 ಮತ್ತು R6ಗೆ ಸಮಾನಾಂತರವಾಗಿ ಮರುಸಂಪರ್ಕಿಸಿ. ಸ್ವಿಚಸ್ ಅನ್ನು ಮುಚ್ಚಿ ಮತ್ತು ಕೋಷ್ಟಕದಲ್ಲಿನ ವೋಲ್ಟ್ ಮೀಟರ್ ರೀಡಿಂಗ್ಗಳನ್ನು ಗಮನಿಸಿ ಮತ್ತು ಎರಡು ವೋಲ್ಟೇಜ್ಗಳು ಇನ್ಪುಟ್ ಬ್ಯಾಟರಿ ವೋಲ್ಟೇಜ್ ಸಮನಾಗಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಯಾವುದೇ ಕೋಲ್ಡ್ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಡ್ರಾಪ್ಗಳ ಮೊತ್ತವು ಇನ್ಪುಟ್ ವೋಲ್ಟೇಜ್ಗೆ ಸಮಾನವಾಗಿರುತ್ತದೆ ಎಂದು ಇದು ತೋರಿಸುತ್ತದೆ. ನಾವು ಇನ್ನೊಂದು ಸರಣಿ ಸಮಾನಾಂತರ ಸಂಯೋಜಿತ ಸರ್ಕ್ಯೂಟ್ ಅನ್ನು ಚರ್ಚಿಸೋಣ. 5 ರೆಸಿಸ್ಟರ್ಗಳನ್ನು ತೆಗೆದುಕೊಳ್ಳಿ. ಅವುಗಳೆಂದರೆ R1, R2, R3, R4 ಮತ್ತು R5. ರೆಸಿಸ್ಟರ್ಸ್ಗಳಾದ R1, R2, R3, R4 ಮತ್ತು R5 ಮೌಲ್ಯಗಳು ಕ್ರಮವಾಗಿ 50 ಓಮ್ಗಳು, 100 ಓಮ್ಸ್ಗಳು, 150 ಓಮ್ಸ್ಗಳು, 200 ಓಮ್ಸ್ಗಳು ಮತ್ತು 250 ಓಮ್ಸ್ಗಳು ಆಗಿರಲಿ. ಪ್ರತಿ ರೆಸಿಸ್ಟರ್ನೊಂದಿಗೆ ಸರಣಿಯಲ್ಲಿ 0ದಿಂದ 50 ಮಿಲಿಆಂಪಿಯರ್ಗಳವರೆಗೆ ಚಲಿಸುವ ಕಾಯಿಲ್ ಆಮ್ಮೀಟರ್ಗಳನ್ನು ಸಂಪರ್ಕಿಸಿ. A1, A2, A3, A4 ಮತ್ತು A5 ಸರಣಿಗಳು ಕ್ರಮವಾಗಿ R1, R2, R3, R4 ಮತ್ತು R5ಗೆ. R2, R3, R4 ಮತ್ತು R5 ಪ್ರತಿರೋಧಕಗಳನ್ನು ಪರಸ್ಪರ ಸಮಾನಾಂತರವಾಗಿ ಸಂಪರ್ಕಿಸಿ. ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ R1 ಸರಣಿಯಲ್ಲಿ ಪ್ರತಿರೋಧಕಗಳನ್ನು ಸರ್ಕ್ಯೂಟ್ಗೆ ಸಂಪರ್ಕಿಸಿ. ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಎರಡು ಸರಣಿ ಸರ್ಕ್ಯೂಟ್ಗಳಿಗೆ ಸಮಾನಾಂತರವಾಗಿ 0ದಿಂದ 20 ವೋಲ್ಟ್ಗಳವರೆಗಿನ 2 ವೋಲ್ಟ್ ಮೀಟರ್ಗಳನ್ನು V1 ಮತ್ತು V2 ಅನ್ನು ಸಂಪರ್ಕಿಸಿ. ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ವೇರಿಯೇಬಲ್ DC ವಿದ್ಯುತ್ ಸರಬರಾಜನ್ನು ಸ್ವಿಚ್ ಎಸ್ನೊಂದಿಗೆ ಸರ್ಕ್ಯೂಟ್ಗೆ ಸಂಪರ್ಕಿಸಿ. ವೇರಿಯೇಬಲ್ DC ವಿದ್ಯುತ್ ಸರಬರಾಜಿನಲ್ಲಿ ವೋಲ್ಟೇಜ್ ಮಟ್ಟವು ಕನಿಷ್ಠ ಸೆಟ್ಟಿಂಗ್ನಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. DC ವಿದ್ಯುತ್ ಸರಬರಾಜನ್ನು ಆನ್ ಮಾಡಿ ಮತ್ತು ಸ್ವಿಚ್ ಎಸ್ ಅನ್ನು ಮುಚ್ಚಿ. DC ವಿದ್ಯುತ್ ಸರಬರಾಜಿನಲ್ಲಿ ವಿವಿಧ ವೋಲ್ಟೇಜ್ ಮಟ್ಟವನ್ನು ಹೊಂದಿಸಿ ಮತ್ತು ಕೋಷ್ಟಕದಲ್ಲಿನ ರೀಡಿಂಗ್ಗಳನ್ನು ಗಮನಿಸಿ. ಆಮ್ಮೀಟರ್ A1ನಲ್ಲಿನ ಪ್ರವಾಹವು A2, A3, A4 ಮತ್ತು A5 ಆಮ್ಮೀಟರ್ಗಳಲ್ಲಿನ ಪ್ರವಾಹಗಳ ಮೊತ್ತಕ್ಕೆ ಸಮಾನವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಇದು ಕಿರ್ಚಾಫ್ನ ಪ್ರಸ್ತುತ ಲಾ ಅನ್ನು ಸಾಬೀತುಪಡಿಸುತ್ತದೆ. ವೇರಿಯೇಬಲ್ DC ವಿದ್ಯುತ್ ಪೂರೈಕೆಯಲ್ಲಿನ ವೋಲ್ಟೇಜ್ ವೋಲ್ಟ್ ಮೀಟರ್ V1 ಮತ್ತು V2ನಲ್ಲಿನ ವೋಲ್ಟೇಜ್ಗಳ ಮೊತ್ತಕ್ಕೆ ಸಮಾನವಾಗಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಇದು ಕಿರ್ಚಾಫ್ನ ವೋಲ್ಟೇಜ್ ನಿಯಮವನ್ನು ಸಾಬೀತುಪಡಿಸುತ್ತದೆ. ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದ. ಶುಭ ದಿನ.